ಹಾಯ್ ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ವೀಕ್ಷಕರೇ, ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಾನು ಒಬ್ಬ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಈ ಫ್ರೆಂಡ್ ನನ್ನ ಇನ್ವೈಟ್ ಮಾಡಿದ್ದಾರೆ. ಯಾಕೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ಇಂದ ಸೆಕೆಂಡ್ ಫ್ಲೋರ್ಗೆ ಬಂದ್ವಿ ವೀಕ್ಷಕರೇ. ಇನ್ನು ಇವ್ರು ಎಲ್ಲಿದಾರೋ ನಮ್ ಫ್ರೆಂಡ್ ಸಿಗ್ತಾ ಇಲ್ಲ. ಹಾಯ್ ಉಷಾ, ಏನ್ ಇವತ್ ನನ್ನ ಇನ್ವೈಟ್ ಮಾಡಿದ್ದು? ಓ ವೀಕ್ಷಕರೇ, ನೋಡ್ಬೋದು ನಮ್ಮ ಲೇಡೀಸ್ಗೆಲ್ಲ ಇಂಪಾರ್ಟೆಂಟ್ ಒನ್. ಸೊ ಇವರು ಬ್ಯೂಟಿ ಪಾರ್ಲರ್ ನ ಓಪನ್ ಮಾಡ್ಕೊಂಡಿದಾರ ಅವ್ರ ಮನೆಯಲ್ಲೇ. ಬನ್ನಿ ಈಗ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ನಾನು ಎಷ್ಟು ಮೇಲೆ ಬಂದಿದ್ದೀನಿ ಅಂದ್ರೆ, ಎಲ್ಲಿ ನೋಡಿದ್ರು ಈ ತರ ಪಾಟ್ಸ್ ಚೆನ್ನಾಗಿಟ್ಟಿದ್ದಾರೆ ಇವರು. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಇವ್ರ ಬಾಲ್ಕನಿಯಿಂದ. ಅನುಗ್ರಹ ಸ್ಪೆಷಲ್ ಸ್ಕೂಲ್ ಪಕ್ಕದಲ್ಲೇ ಬರುತ್ತೆ ಇವ್ರದ್ದು ಹೌಸ್. ಸೊ ಮೇಲೆ ಹೋಗೋಣ ವೀಕ್ಷಕರೇ. ಅಂತೂ ಇಂತೂ ಅವರ ಮನೆ ಇರ್ತಕ್ಕಂಥ ಜಾಗಕ್ಕೆ ನಾನು ಬಂದಿದ್ದೀನಿ. ಸುಮಾರು ಮೆಟ್ಲುಗಳನ್ನ ಹತ್ಕೊಂಡು ಬಂದ್ಬಿಟ್ಟೆ ನಾನು. ಈಗ ಅವ್ರು ಏನ್ ಹೇಳ್ತಾರೆ, ಅವರು ಇಂಟ್ರೊಡಕ್ಷನ್ ನ ಯಾವ ರೀತಿ ಅವ್ರು ವಿವರಿಸ್ತಾರೆ ಅವ್ರ ಬಗ್ಗೆ ಎಲ್ಲಾನು ತಿಳ್ಕೊಳೋಣ ಬನ್ನಿ ವೀಕ್ಷಕರೇ. ಹಾಯ್ ನಮಸ್ತೆ, ನನ್ನ ಹೆಸರು ಉಷಾ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆ ಮೇಲೆ ಇರ್ತಕ್ಕಂಥ ರೂಮ್ ನಲ್ಲಿ ಪಾರ್ಲರ್ ಇಟ್ಕೊಂಡಿದೀನಿ. ಬನ್ನಿ ಈಗ ಪಾರ್ಲರ್ ಹೇಗಿದೆ ನೋಡೋಣ. ಒಳಗಡೆ ಹೋಗೋಣ. ಅವ್ರ ಬೋರ್ಡ್ ಈ ತರ ಅರೇಂಜ್ ಮಾಡ್ಕೊಂಡಿದ್ದಾರೆ, ನೋಡ್ಬೋದು. ಓಕೆ, ಒಳಗಡೆ ಹೋಗೋಣ. ಉಷಾ ಅವರೇ ಬರ್ರಿ. ಸೊ ಎಂಟ್ರಿ ಆಗ್ತಾ ಇದೀನಿ. ಸೊ ಇವತ್ತೇ ಪೂಜೆಯನ್ನ ನೆರವೇರಿಸಿದ್ದಾರೆ ಅವರು. ಸೊ ನೋಡ್ಬೋದು ವೀಕ್ಷಕರೇ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಏನೇ ಒಂದು ಕಾರ್ಯನ ಶುರು ಮಾಡೋಕಿನ ಮುಂಚೆಗೆ ದೇವರ ಒಂದು ಪ್ರಾರ್ಥನೆ ಹಾಗೂ ದೇವರನ್ನ ಒಂದು ನಮ್ಮ ಕೈಲಾದಷ್ಟು ಪೂಜೆನ ನಾವು ಮಾಡಿ ನೆರವೇರಿಸ್ತೀವಿ. ಸೊ ಅದೇ ರೀತಿ ಉಷಾ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲ ಏನೇನ ಪಾರ್ಲರ್ಗೆ ಬೇಕಾಗಿರ್ತಕ್ಕಂಥ ಸಾಮಾನು ಅವರ ಲಿಸ್ಟ್ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಮೆಡಿಕ್ಯೂರ್ಗೆ ಬೇಕಾಗ್ತಕ್ಕಂತಹ ಸಾಮಗ್ರಿಗಳು ಎಲ್ಲಾನು ಇದೆ. ಈ ರೀತಿ ಅವರು ತಮ್ಮ ಮನೆಯ ಮಹಡಿಯ ಮೇಲೆ ಇರ್ತಕ್ಕಂತ ಒಂದು ರೂಮ್ ಅಲ್ಲಿ ಅರೇಂಜ್ ಮಾಡಿರ್ತಕ್ಕಂಥದ್ದು. ಸೊ ಉಷಾ ಅವರೇ, ತಿಳಿಸಿ ನಿಮ್ ಬಗ್ಗೆ, ಹಾಗೂ ನೀವು ಪಾರ್ಲರ್ ಹೆಂಗ್ ಕಲ್ತ್ರಿ, ಯಾವ ರೀತಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಅಂತೆಲ್ಲ. ನಾನೀಗಾಗ್ಲೇ ಕಲ್ತು 6 years ಆಯ್ತು. 3 years ಬಂದ್ಬಿಟ್ಟು ಬೆಂಗಳೂರಲ್ಲಿ ಪಾರ್ಲರ್ ತೆಗ್ದಿದ್ದೆ, ಅಲ್ಲಿ ಮಾಡಿದೀನಿ. ಇಲ್ಲಿ ಫಸ್ಟ್ ಗೆ ಓಪನ್ ಮಾಡಿದ್ದೆ, ಬಟ್ ಅಲ್ಲಿ ನಂಗೆ ರೂಮ್ ಕಂಫರ್ಟ್ ಆಗಿದ್ದಿಲ್ಲ. ಅದಕ್ಕೆ ಮತ್ತೆ ಒಂದ್ ಸ್ವಲ್ಪ ದಿನ ಬಿಟ್ಟು ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿದೀನಿ. ಸೊ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದಾರ ಅವರು. ಸೊ ಈಗ ಹೆಣ್ಮಕ್ಳಿಗೆ ಮನೆ ಕೆಲಸ ನಿಭಾಯಿಸ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಹೊರಗಡೆ ಹೋಗಿ ಬರೋಕ್ ಆಗೋದಿಲ್ಲ. ಸೊ ಅವ್ರಿಗೆ ಇರ್ತಕ್ಕಂತ ಸ್ಪೇಸ್ ಅಲ್ಲೇ ಅವ್ರಿಗೆ ಈ ತರ ಅರೇಂಜ್ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ. ಬನ್ನಿ ಮುಂದೆ ಏನ್ ಮಾಡ್ತಾರೆ ಉಷಾ ಅವರು ಅಂತ ನೋಡೋಣ. ಯಾವ್ದೆಲ್ಲ ಟಿಪ್ಸ್ ನ ಅಥವಾ ಪಾರ್ಲರ್ಗೆ ಸಂಬಂಧಪಟ್ಟಕ್ಕಂತ ವಿಷಯಗಳನ್ನ ಅವರು ಹೇಳ್ತಾರೆ, ನೋಡೋಣ ಬನ್ನಿ. ಪಾರ್ಲರ್ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ತುಂಬಾನೇ ಮುಖ್ಯ. ನಾಟೆ ಅಂದ್ರೆ ಜಾಸ್ತಿ ಮೇಕಪ್ ಆಗ್ಲಿ, ಮೇಕಪ್ಪೇ ಅಂತ ಅಲ್ಲ, ಪಾರ್ಲರ್ ಅಲ್ಲಿ ಸ್ಕಿನ್ ನ ಕೇರ್ ತಗೋದನ್ನ ಪಾರ್ಲರ್ಗೆ ಬಂದು ಮಾಡಿಸ್ಕೊಂಡ್ರೆ ನಿಮ್ಗೆ ರಿಲ್ಯಾಕ್ಸೇಷನ್ ಅನ್ಸುತ್ತೆ. ಮನೇಲಿ ನೀವು ಮಾಡ್ಕೋಬಹುದು, ಆದ್ರೆ ಅದು ನಿಮ್ಗೆ ಕಂಫರ್ಟ್ ಕೊಡಲ್ಲ, ಹಾಗೆ ನಿಮ್ಗೆ ಅದು ರಿಲ್ಯಾಕ್ಸ್ನು ಆಗೋದಿಲ್ಲ. ಎಷ್ಟು ನೀವು ಮನೆಯಲ್ಲಿ ಮೊದ್ಲೇ ಮಾಡಿರ್ತೀರಾ, ಕೆಲಸ ಮಾಡ್ತೀರಾ, ಎಲ್ಲ ಮಾಡಿರ್ತೀರಾ, ಆದ್ರೆ ಪಾರ್ಲರ್ಗೆ ಬಂದ್ರೆ ನಿಮ್ಗೆ ರಿಲ್ಯಾಕ್ಸ್ ಇರುತ್ತೆ. ಹೌದು ವೀಕ್ಷಕರೇ, ಉಷಾ ಅವ್ರು ಹೇಳೋ ಪ್ರಕಾರ, ಉಷಾ ಅವರೇ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂಡು ಹಸ್ಬೆಂಡ್ಸ್ಗೆಲ್ಲ ಮಾಡಿಟ್ಟು ಮತ್ತೆ ಮನೆ ಕೆಲಸ ಮಾಡ್ಬಿಟ್ಟು ಅಡಿಗೆ ಮಾಡಿ ಇಷ್ಟೆಲ್ಲ ಮಾಡಿದಾಗ ನಮ್ಗೆ ನಮ್ ಕೇರ್ ನಾವ್ ಮಾಡೋದನ್ನ ಮರ್ತು ಬಿಡ್ತೀವಿ. ಹಂಗಾಗಿ ಒಂದ್ ಪಾರ್ಲರ್ ಅಂತ ಬೇಕು. ಈಗ ಎಲ್ಲಾ ಹೆಣ್ಮಕ್ಳಿಗೂ ನ್ಯಾಚುರಲ್ ಬ್ಯೂಟಿ ಅಂತ ದೇವ್ರು ಕೊಟ್ಟಿರ್ತಾನೆ, ಬಟ್ ಆದ್ರೂ ಇನ್ನಷ್ಟು ಸ್ಪೆಷಲ್ ಆಗಿ ಕಾಣ್ಬೇಕು ಅಂತಂದಾಗ ಇದು ನಾವು ಕ್ರೀಮ್ ಹಚ್ಕೊಂಡ್ರೆ ಹಂಗಾಗುತ್ತೆ. ಈಗ ಆತರ ಏನಲ್ಲ, ನಮ್ ಬ್ಯೂಟಿನ ನಾವು ಕೇರ್ ಮಾಡ್ಕೊಳ್ಳೋದಕ್ಕೆ ಬ್ಯೂಟಿ ಪಾರ್ಲರ್ಸ್ ನ ನಾವು ಓಪನ್ ಮಾಡಿರ್ತೀವಿ. ನೀವು ಇಲ್ಲಿ ಬಂದು ಕಂಫರ್ಟಬಲ್ ಫೀಲ್ ಆಗ್ಬೇಕು, ರಿಲ್ಯಾಕ್ಸ್ ಆಗ್ಬೇಕು, ಒಳ್ಳೆ ರಿಸಲ್ಟ್ ನ ನಾವು ಕೊಡ್ತೀವಿ. ಬನ್ನಿ, ನಾವು ಪಾರ್ಲರ್ ಅಲ್ಲಿ ಏನೇನ್ ಇದಾವ ಅಂತ ಎಲ್ಲ ಹೇಳ್ಕೊಡ್ತೀನಿ ನಿಮ್ಗೆ. ಓಕೆ ಉಷಾ ಅವ್ರೆ, ಈಗ ನೋಡ್ರಿ ವೀಕ್ಷಕರೇ, ತಮ್ಮಲ್ಲಿ ಯಾರಾದ್ರೂ ಪಾರ್ಲರ್ ಬಗ್ಗೆ ಗೊತ್ತಿದ್ದವ್ರಾಗ್ಲಿ ಅಥವಾ ಇನ್ನೂ ಕಲಿಬೇಕು ಅನ್ಕೊಂಡವ್ರು, ಯಾವ ತರ ಸೆಟಪ್ ಮಾಡ್ಕೋಬೇಕು, ನಾನು ಕಲ್ತಿದ್ದೀನಿ ಕಾರಣಗಳಿಂದ ಬಿಟ್ಟಿದೀನಿ ಅನ್ಕೊಳ್ಳೋರು ಈ ಒಂದು ವಿಡಿಯೋ ತಮ್ಗೆ ಯೂಸ್ ಆಗ್ಬೋದು. ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ವೀಕ್ಷಕರೇ. ಉಷಾ ಅವ್ರೆ, ನೀವು ಏನೆಲ್ಲ ಸೆಟಪ್ ಮಾಡ್ಕೊಂಡಿದೀರಾ? ನಮ್ಮ ಹತ್ರ ಥ್ರೆಡ್ಡಿಂಗ್ ಮಾಡ್ತೀವಿ, ಐಬ್ರೋಸ್, ಅಪ್ಪರ್ ಲಿಪ್ಸ್, ಫೋರ್ ಹೆಡ್, ಚಿನ್ನು,
ಫೇಸ್ ಥ್ರೆಡಿಂಗ್ ಎಲ್ಲ ಮಾಡ್ಕೊಡ್ತೀವಿ. ಫೇಶಿಯಲ್ ಅಲ್ಲಿ ತುಂಬಾನೇ ವೆರೈಟೀಸ್ ಇದಾವೆ. ಅದ್ರಲ್ಲಿ ಕ್ಲೀನಪ್ ಇಂದ ಸ್ಟಾರ್ಟ್ ಆಗುತ್ತೆ. ಕ್ಲೀನಪ್ ಇಂದ ಗೋಲ್ಡ್ ಫೇಶಿಯಲ್, ಡಿ10 ಫೇಶಿಯಲ್ ಮತ್ತೆ O3+ ಎಲ್ಲಾ ಫೇಶಿಯಲ್ ಹತ್ರ ನಮ್ಮ ಹತ್ರ ಅವೈಲಬಲ್ ಇದೆ. ಫಸ್ಟ್ ಅಲ್ಲಿ ಮಿಕ್ಸ್ ಫ್ರೂಟ್ ಜ್ಯೂಸ್ ಬರುತ್ತೆ. ಮಿಕ್ಸ್ ಫ್ರೂಟ್ ಇಂದು ಇದು ಫೇಶಿಯಲ್ ಕಿಟ್. ಇದು ಮಾಮೂಲಾಗಿ ನಾವು ಹೊರಗಡೆ ಜಾಬ್ಗೆ ಹೋಗ್ತಾರೋ ಆ ತರದವರು, ಸ್ವಲ್ಪ ಟ್ಯಾನ್ ಆಗಿರೋರು ಡೈಲಿ ಅಂದ್ರೆ ಮಂತ್ಲಿ ಒಂದ್ಸಲ ಮಾಡ್ತಿದ್ರು ಸರಿ ಹೋಗುತ್ತೆ. ಇದು ಮಿಕ್ಸ್ ಫ್ರೂಟ್ ಫೇಶಿಯಲ್. ಅದ್ರಲ್ಲಿ ನಿಮ್ಗೆ ವೈನ್ ಫೇಶಿಯಲ್, ಗ್ರೇಪ್ ವೈನ್ ಅಂತ ಬರುತ್ತೆ, ಇದನ್ನು ಅವೈಲಬಲ್ ಇದೆ. ಇದನ್ನು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾನ್ ಮೊದ್ಲಿಗೆ ಪಾರ್ಲರ್ ಇಟ್ಟಾಗ್ನು ಇದನ್ನು ತುಂಬಾನೇ ಚೆನ್ನಾಗಿ ಯೂಸ್ ಆಯ್ತು. ಇದು ಹೆಂಗೆ ತರ್ತೀರಾ ನೀವು ಇದೇನ್ ಶಾಪ್ ಅಲ್ಲಿ ಇಲ್ಲ, ನಾವು ಅಂದ್ರೆ ಫಸ್ಟ್ ಇಂದ ಶಾಪ್ ಅಲ್ಲೇ ತಗೋತೀವಿ. ಇವೆಲ್ಲ ಹರ್ಬಲ್ ಲೈಫ್ ಕಂಪ್ನಿ ಇದು. ಈ ಕಂಪ್ನಿ ತುಂಬಾನೇ ಚೆನ್ನಾಗಿದೆ. ನಾವ್ ಇದನ್ನೇ ಬಳಸ್ತಾ ಇರೋದು. ನೀವು ಯಾರಾದ್ರೂ ಬೇಕಾದ್ರೆ ತಗೊಳೋರಿದ್ರೆ ಮನೇಲಿ ಅಥವಾ ಮನೇಲಿ ಮಾಡ್ಕೊಳೋರಿದ್ರೆ ಇದನ್ನ ರೆಫರ್ ಮಾಡ್ತೀನಿ. ಬೇಕಾದ್ರೆ ಇದನ್ನ ತಗೋಬಹುದು. ಇದು ರಿಸಲ್ಟ್ ಗುಡ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಇದು ನಾರ್ಮಲ್ ಟ್ಯಾನ್ ಇರೋರು ಅಂತ ಹೇಳಿದ್ರೆ ನೀವು ಅದರಲ್ಲಿ ಟ್ಯಾನ್ ಪ್ಯಾಕ್ ಅಂತ ಬರುತ್ತೆ, ಅದನ್ನ ನೀವು ಮಾಡಿಸ್ಕೋಬೇಕು. ಎರಡು ತರಹದ ಪ್ಯಾಕ್ ಬಗ್ಗೆ ನೀವು ಹೇಳಿದ್ರೆ, ಈಗ ಇನ್ನೊಂದು ಯಾವ್ದಿದೆ? ಇದು ಚಾಕ್ಲೇಟ್ ಫೇಶಿಯಲ್. ಇದನ್ನು ಚೆನ್ನಾಗಿರುತ್ತೆ. ಕಾಫಿ ಇದು. ಇದನ್ನ ನೀವು ಡಾರ್ಕ್ ಕಸ್ಟಮರ್ ಸ್ಕಿನ್ ಟೋನ್ ಮಾಡ್ತೀವಿ. ಒಬ್ರಿಗೆ ಫೇವ್ರೇಟ್ಸ್ ಅಂತ ಇರುತ್ತೆ, ಅದ್ರಲ್ಲಿ ಒಬ್ಬೊಬ್ರಿಗೆ ಫ್ಲೇವರ್ಸ್ ಇಷ್ಟ ಆಗುತ್ತೆ, ಅದ್ರ ಪ್ರಕಾರ ಮಾಡ್ಸ್ಕೊಂಡು ಹೋಗ್ತಾರೆ. ಇದು ಕಾಫಿದು ತುಂಬಾನೇ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಡಾರ್ಕ್ ಸ್ಪಾಟ್ ಆಗ್ಲಿ ಟ್ಯಾನ್ ಆಗ್ಲಿ ಅದನ್ನೆಲ್ಲ ಚೆನ್ನಾಗಿ ರಿಮೂವ್ ಮಾಡುತ್ತೆ. ಅದಕ್ಕೆ ಇದನ್ನ ನಾನು ರೆಫರ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಡಿ10 ಫೇಸ್ ಪ್ಯಾಕ್. ಇದನ್ನು ಅಷ್ಟೇ, ಈಗ ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ನಿಮ್ಗೆ ಸ್ಕಿನ್ ಬಂದ್ಬಿಟ್ಟು ಫುಲ್ ಟ್ಯಾನ್ ಆಗುತ್ತೆ. ಅದಕ್ಕೋಸ್ಕರ ಈ ಪ್ಯಾಕ್ ಹಾಕ್ಸ್ಕೊಂಡ್ರೆ ನಿಮ್ಗೆ ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಆಗುತ್ತೆ. ಆಮೇಲೆ ಬಂದ್ಬಿಟ್ಟು ಇನ್ನು ಆಂಟಿ ಟ್ಯಾನ್ ಅಂತಿದೆ. ಸಮ್ಮರ್ ಇದ್ದಾದ್ರಿಂದ ಅದಕ್ಕೋಸ್ಕರ ನಾನು ಇದೇ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಟ್ಯಾನ್ ಬಗ್ಗೆ ಇದನ್ನು ಅಷ್ಟೇ ಆಂಟಿ ಟ್ಯಾನ್ ಅಂತ ಹೇಳ್ಬಿಟ್ಟು, ಇದು ಹರ್ಬಲ್ ಲೈಫ್ ಅವ್ರದ್ದು, ಹರ್ಬಲ್ ಟೀ. ಅಂದ್ರೆ ಇದ್ರ ಪ್ರಾಡಕ್ಟ್ಸ್ ಎಲ್ಲ ಒಳಗಡೆ ಇರುತ್ತೆ. ನೀವು ಎಷ್ಟು ಕಸ್ಟಮರ್ಸ್ ಗೆ ಇದನ್ನ ಅಪ್ಲೈ ಮಾಡಿ ಗುಡ್ ರಿಸಲ್ಟ್ ತರಬಹುದು ಶೌರ್ಯ? ಇದು ಪ್ಯಾಕ್ ಬರುತ್ತೆ ನಮ್ಗೆ. ನಾವು ಇದರಲ್ಲಿ ಅಟ್ ಲೀಸ್ಟ್ ಒಂದು 5 ಮೆಂಬರ್ಸ್ ಆದ್ರೂ ಮಾಡ್ಬೋದು. 5 ಮೆಂಬರ್ಸ್ ಮಾಡ್ಬೋದು. ಆಮೇಲೆ ಗೋಲ್ಡನ್ ಫೇಶಿಯಲ್ ಕಿಟ್ ಇದೆ. ಇದು ಯೂಶುವಲಿ ಮ್ಯಾರೇಜಸ್ ಬ್ರೈಡಲ್ಸ್ ಆಗ್ಲಿ, ಅಂದ್ರೆ ನಾವು ಹೆವಿ ಆಗಿ ಫಂಕ್ಷನ್ಸ್ ಮಾಡ್ತಾ ಇದೀವಿ ಅಂತಂದಾಗ ಇದನ್ನು ಮಾಡಿಸ್ಕೋಬಹುದು. ಪಾರ್ಟೀಸ್ ಆಗ್ಲಿ ಫಂಕ್ಷನ್ಸ್ ಆಗ್ಲಿ ಇದನ್ನು ಮಾಡಿಸ್ಕೊಂಡು ನಡೆಯುತ್ತೆ. ಇವನು ಎಲ್ಲವನ್ನೂ ಮಾಡಿಸ್ಬೋದು. ಇದು ಸ್ವಲ್ಪ ಜಾಸ್ತಿ ರಿಸಲ್ಟ್ ಕೊಡುತ್ತೆ. ಆ ರಿಸಲ್ಟ್ ಎಷ್ಟುವರೆಗೂ ಇರಬಹುದು? ಈಗ ಒಂದ್ಸತಿ ನಾವು ಒಂದು ಫೇಶಿಯಲ್ ಮಾಡಿಸ್ಕೊಂಡಿದ ತಕ್ಷಣ ಅವಾಗೆ ರಿಸಲ್ಟ್ ಬರಲ್ಲ. 3 ಡೇಸ್ ಆದ್ಮೇಲೆ ಬರುತ್ತೆ. ನೀವು ಯಾವಾಗಾದ್ರೂ ಫಂಕ್ಷನ್ ಇದೆ ಅಂದ್ರೆ ಇವಾಗೆ ಬಂದ್ರೆ ಅದು ರಿಸಲ್ಟ್ ಕೊಡಲ್ಲ. 3 ಡೇಸ್ ಮುಂಚೆನೆ ಬಂದ್ ಮಾಡಿಸ್ಕೊಂಡು ಹೋಗ್ಬೇಕು. ಅವಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಒಂದು 2 ಮಂತ್ಸ್ ಆಗ್ಲಿ ಇರುತ್ತೆ. 2 ಮಂತ್ಸ್ ಆದ್ಮೇಲೆ ನೀವು ಮತ್ತೆ ಕ್ಲೀನಪ್ ಆಗ್ಲಿ ಬೇರೆ ಫೇಶಿಯಲ್ಸ್ ಆಗ್ಲಿ ಮಾಡಿಸ್ಕೊಂಡ್ರೆ ನಡೆಯುತ್ತೆ. ಅಂದ್ರೆ ಮಾಡಿಸ್ಕೊಂಡು ಹೋದ್ಮೇಲೆ ಮನೇಲಿ ನಾವ್ ಏನಾದ್ರು ಕೇರ್ ತಗೋಬೇಕಾ? ಇಲ್ಲ, ಸ್ವಲ್ಪ ಸ್ಕಿನ್ ಅಂದ್ರೆ ಸನ್ನಿಗೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಷ್ಟೇ. ಅವಾಯ್ಡ್ ಮಾಡೋದಂದ್ರೆ ಹೊರಗಡೆ ಹೋಗ್ಲಾರ್ದಂಗ ಏನು ಆಗೋದಿಲ್ಲ. ಬಟ್ ಅಂದ್ರೆ ನಮ್ಮನ್ನ ನಾವು ಸ್ವಲ್ಪ ಕೇರ್ ಮಾಡ್ಕೊಳ್ಳೋದು ಅಷ್ಟೇ. ಆಮೇಲೆ ಇನ್ನೊಂದು ಇವಾಗ ಬಂದಿರೋದು O3+ ಅಂತ ಹೇಳ್ಬಿಟ್ಟು, ಇದನ್ನು ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬ್ರೈಡಲ್ಸ್ ಆಗ್ಲಿ ಹೆವಿ ಪಾರ್ಟಿ ಮಾಡ್ಕೊಳ್ಳೋದಾಗ್ಲಿ ತುಂಬಾ ಚೆನ್ನಾಗಿದೆ. ಗೋಲ್ಡನ್ ದಿನ ಇದನ್ನು ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಇದು ನಾನು ಹೊಸದಾಗಿ ತಗೊಂಡ್ಬಂದಿದ್ದೀನಿ, ಚೆನ್ನಾಗಿದೆ, ಮಾಡಿಸ್ಕೊಳ್ಳಿ. ಅವೆಲ್ಲ ಪ್ಯಾಕ್ ಗಳು ದೊಡ್ಡ ಅನಿಸ್ತಿದಾವಪ್ಪ. ಒಳಗಡೆ ಅಂದ್ರೆ ಇದು ಒಬ್ಬರಿಗೆ ಒಂದೇ ಬರುತ್ತೆ. ಇದನ್ನ ಬೇರೆ ಮತ್ತೆ ಮಾಡ್ಕೋಬೇಕನ್ನೋದಿಲ್ಲ, ಒಬ್ಬರಿಗೆ ಒಂದೇ ಬರುತ್ತೆ. ಇದ್ರಲ್ಲಿ 10 ಸ್ಟೆಪ್ಸ್ ಇರುತ್ತೆ. ನಮ್ಗೆ ಇದನ್ನ ಮಾಡಕ್ಕೆ 1 ಅವರ್ ಬೀಳುತ್ತೆ. 1 ಅವರ್ ಬೀಳುತ್ತೆ. ಇದು ಇದೆಲ್ಲ ಫೇಶಿಯಲ್ಸ್ ಎಲ್ಲ ಮಾಡಕ್ಕೆ ನಮ್ಗೆ 40 ಮಿನಿಟ್ಸ್ 30 ಮಿನಿಟ್ಸ್. ಸೊ ಅಟ್ಲೀಸ್ಟ್ ಒಂದು 45 to 1 ಅವರ್ ಟೈಮ್ ಇಟ್ಕೊಂಡೆ ಬರ್ಬೇಕು. ಫೇಶಿಯಲ್ ಬರ್ಬೇಕಂದ್ರೆ ನೀವು 1 ಅವರ್ಗೆ ಬರ್ಬೇಕು. 1 ಅವರ್ ಟೈಮ್ ಇಟ್ಕೊಂಡು. ಇನ್ನ ಕ್ಲೀನಪ್ ಬಂದ್ರೆಗಿನ 20 ಮಿನಿಟ್ಸ್ ಅಲ್ಲಿ ಮುಗಿದೋಗುತ್ತೆ. ಇವೆಲ್ಲ ಮಾಮೂಲಿ ಕ್ಲೀನಪ್ ಗೆ ಬಳಸುವಂತದ್ದು. ಸ್ಕ್ರಬ್, ಕ್ರೀಮ್, ಜೆಲ್ ಆ ತರದ ಕ್ರೀಮ್ಸ್. ಆಮೇಲೆ ವ್ಯಾಕ್ಸ್, ಚಾಕ್ಲೇಟ್ ವ್ಯಾಕ್ಸ್ ಇದೆ, ಡಾರ್ಕ್ ಚಾಕ್ಲೇಟ್ ಇದೆ, ಹನಿ ಇದೆ. ಆಮೇಲೆ ಬ್ಲೀಚಸ್ ಇದೆ. ಒಂದು ಫ್ರೂಟ್ ಬ್ಲೀಚ್ ಇದೆ, ಒಂದು ಗೋಲ್ಡನ್ ಬ್ಲೀಚ್ ಇದೆ. ಇದು ಬ್ಲೀಚಸ್ ಅಂದ್ರೆ ಒಬ್ಬೊಬ್ರಿಗೆ ಅಷ್ಟು ಟೈಮ್ ಇರಲ್ಲ, ಫೇಶಿಯಲ್ ಮಾಡ್ಸ್ಕೊಳೋ ಟೈಮ್ ಇರಲ್ಲ, ಅವ್ರು ಬ್ಲೀಚ್ ಹಾಕ್ಸ್ಕೊಂಡು ಹೋಗ್ಬೋದು. ಜಲ್ದಿನೇ ಟ್ಯಾನ್ ರಿಮೂವ್ ಆಗುತ್ತೆ. ಆದ್ರೆ ಇದನ್ನ ಜಾಸ್ತಿ ರೆಫರ್ ಮಾಡಲ್ಲ.
ಯಾಕಂದ್ರೆ ಇದು ಜಾಸ್ತಿ ಮಾಡಿಸ್ಕೊಳೋದನ್ನು ಆಗಲ್ಲ. ಹ್ಮ್ ಓನ್ಲಿ 3 ಮಂತ್ಸ್ ಒಂದ್ಸಲ 4 ಮಂತ್ಸ್ ಒಂದ್ಸಲ ಮಾಡ್ಕೋಬೇಕು. ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ ಸ್ಕಿನ್? ಸೈಡ್ ಎಫೆಕ್ಟ್ಸ್ ಅಂತ ಏನೂ ಇಲ್ಲ. ಅಂದ್ರೆ ಜಲ್ದಿ ಸ್ಕಿನ್ ಅನ್ನೋದು ಸ್ವಲ್ಪ ಲೂಸ್ ಆಗುತ್ತಾ, ಅದಕ್ಕೋಸ್ಕರ ಇದು ಜಾಸ್ತಿ ಏನ್ ರೆಫರ್ ಇಲ್ಲ. ಇವಾಗ ಅರ್ಜೆಂಟ್ ಇದೆ ಅನ್ನೋದೆಲ್ಲ ಮಾಡಿಸ್ಕೋಬಹುದು. ಯಾರಿಗೆ ಟೈಮ್ ಇಲ್ಲ, ಎಮರ್ಜೆನ್ಸಿ ಫಂಕ್ಷನ್ಸ್ ಏನಾದ್ರು ಅರ್ಜೆಂಟ್ ಆಗಿದ್ದಾಗ, ಸ್ವಲ್ಪ ಡಾರ್ಕ್ ಜಾಸ್ತಿ ಆಗಿದೆ ಟ್ಯಾನ್ ಅನ್ನೋರ್ಗೆ ನಾವು ಪ್ಯಾಕ್ ಹಾಕ್ತೀವಿ. ಹೌದಾ? ಓಕೆ ಉಷಾ ಅವ್ರೆ, ನೆಕ್ಸ್ಟ್ ಮತ್ತೆ ಇನ್ನ ಏನ್ ತಿಳ್ತಾ ಇದ್ದೀರಾ? ಕಟಿಂಗ್ಸ್ ಇದಾವೆ. ಯು ಶೇಪ್, ವಿ ಶೇಪ್, ಫೆದರ್ ಕಟ್ ಎಲ್ಲಾನು ಮಾಡ್ತೀರಾ? ಬಟರ್ಫ್ಲೈ ಕಟ್, ಸ್ಟ್ರೈಟ್ ಎಲ್ಲಾನು ಮಾಡ್ತೀವಿ. ಬಂದು ಒಂದ್ಸಲ ವಿಸಿಟ್ ಮಾಡಿ ನಮ್ ಪಾರ್ಲರ್ ಹೇಗಿದೆ ನೋಡ್ಕೊಂಡು ಹೋಗಿ. ಆಮೇಲೆ ನಾವು ಸೆಟ್ನು ಬಾಡಿಗೆ ಕೊಡ್ತೇವಿ. ನಮ್ಮ ಹತ್ರ ಪೆಡಿಕ್ಯೂರ್ನು ಇದೆ. ಪೆಡಿಕ್ಯೂರ್ ಅದೇ ನಾನು ಸ್ಟಾರ್ಟಿಂಗ್ ನೋಡಿದೆ ಮಷಿನ್. ಪೆಡಿಕ್ಯೂರ್ ಮಿಷಿನ್ ಆರ್ನಮೆಂಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ವೀಕ್ಷಕರೇ. ಉಷಾ ಅವರು, ನೀವು ರೆಂಟಲ್ ಪರ್ಪೋಸಿಗೂ ತಗೊಂಡು ಹೋಗ್ಬೋದು. ಡಿಪೆಂಡ್ಸ್ ಅಪಾನ್ ಸೆಟ್ ಮೇಲೆ ಅದು ನೀವು ಕಾಸ್ಟ್ ಹಾಕ್ತೀರಿ. ಅವನು ಇದಾವೆ, ಅವು ನಿಮ್ಗೆ ಬೇಕಂದ್ರೆ ನಾವು ಅದನ್ನು ವಿಡಿಯೋ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಇದು ನಾವು ಫೇಶಿಯಲ್ ಗೆ ಅಂತ ಹೇಳಿ ಬೆಡ್ ಮಾಡ್ಕೊಂಡಿರೋ ರಿಲ್ಯಾಕ್ಸ್ ಇರ್ಬೇಕಂತ ಹೇಳಿ ಬೆಡ್. ಅವ್ರು ಏನೋ ಒಂದು ಟೆನ್ಷನ್ ಇಂದ ಬಂದಿರ್ತಾರೆ, ಅವ್ರನ್ನ ರಿಲ್ಯಾಕ್ಸ್ ಮಾಡಿದಾಗ ಒಂದೇ ಅದು ಗುಡ್ ರಿಸಲ್ಟ್ ಕೊಡುತ್ತೆ. ಇದ್ರಲ್ಲಿ ಹೈಬ್ರೋ ಥ್ರೆಡ್ಡಿಂಗ್ ಆ ತರದೆಲ್ಲ ಚೇರ್ ಸೆಟಪ್ ಮಾಡ್ಕೊಂಡಿದೀರಾ. ಸೊ ಉಷಾ ಅವರೇ, ಕಂಪ್ಲೀಟ್ ಆಗಿ ಹೇಳಿ, ಒಂದು ಪಾರ್ಲರ್ ಸೆಟ್ ಮಾಡ್ಕೋಬೇಕು ಅಂದ್ರೆ ಏನೆಲ್ಲ ಬಜೆಟ್ ಬೇಕಾಗುತ್ತೆ, ಯಾವೆಲ್ಲ ಬೇಸಿಕ್ ಸಾಮಗ್ರಿಗಳು, ಅಂದ್ರೆ ಯಾವ ತರ ನಾವು ಇದು ಮಾಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್. ನಾವು ಸ್ವಲ್ಪ ISI ಲೆವೆಲ್ ಮಾಡ್ಕೋತೀವಿ ಅಂದ್ರೆ ಅದು ಬೇರೆ ಆಗುತ್ತೆ. ನಮ್ಗೆ ಇದ್ರಲ್ಲೇ ನಾವು ಮಾಡ್ಕೋತೀವಿ ಅಂದ್ರೆ ನಾವು ಅಂದ್ರೆ ನಮ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ವೆರಿ ಗುಡ್. ವೀಕ್ಷಕರೇ, ಉಷಾ ಅವ್ರು ಹೇಳ್ದಂಗೆ ಇದು ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಏರಿಯಾ ವೈಸ್. ಅಂದ್ರೆ ಆ ಏರಿಯಾದಲ್ಲಿ ಯಾವ ರೀತಿ ಮೇಂಟೆನೆನ್ಸ್ ಆಗ್ತಾ ಇದೆ, ಯಾವ ರೀತಿ ಪೀಪಲ್ಸ್ ಮೈಂಡ್ ಇದೆ ಅನ್ನೋ ಒಂದು ವಿಷಯವಾಗಿ ನಾವು ಈ ಪಾರ್ಲರ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಇರ್ತಕ್ಕಂತ ಸಾಮಗ್ರಿಗಳಲ್ಲಿ ಉಷಾ ಅವ್ರು ಏನ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ನೀವು ನೋಡ್ಬೋದು, ಎಲ್ಲಾನು ಸಿಂಪಲ್ ಅಂಡ್ ಫುಲ್ಲಿ ರಿಸಲ್ಟ್ ಕೊಡೋ ರೀತಿನೇ ಇಟ್ಕೊಂಡಿದ್ದಾರೆ. ನೋಡ್ಬೋದು, ನನ್ ಸುತ್ತ ಇದೆ. ಇಷ್ಟಾದ ನೆಸೆಸಿಟಿ ಎಷ್ಟು ಬೇಕಾಗುತ್ತೋ ಅಷ್ಟಾಗುತ್ತೆ. ಎಲ್ಲಾನು ಸಿಗುತ್ತೆ. ಫೇಶಿಯಲ್, ಹೇರ್ ಕಟ್, ಥ್ರೆಡ್ಡಿಂಗ್, ವ್ಯಾಕ್ಸ್, ಪೆಡಿಕ್ಯೂರ್, ಮೆಡಿಕ್ಯೂರ್ ಎಲ್ಲಾನು ಇದೆ. ನೀವು ISI ಲೆವೆಲ್ ಹೋಗ್ತೀವಿ ಅಂತ ಅಲ್ಲಿ ಏನಿರಲ್ಲ, ಲೈಟಿಂಗ್ಸ್ ಇರುತ್ತೆ, GST ಬೀಳುತ್ತೆ. ಬಟ್ ನಮ್ಮ ಹತ್ರ GST ಇಲ್ಲ, ಲೈಟಿಂಗ್ ಅಷ್ಟು ಇರಲ್ಲ. ಎಲ್ಲ ರಿಸಲ್ಟ್ ಸಿಗುತ್ತೆ. ವೀಕ್ಷಕರೇ, ಈಗ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡ್ವಿ, ಅವ್ರು ಯಾವ ರೀತಿ ಮಾಡ್ತಾರೆ ಹಾಗೂ ಏನೆಲ್ಲ ಸಾಮಗ್ರಿಗಳನ್ನ ತಂದು ಅವ್ರು ಜೋಡಿಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ಬನ್ನಿ ಮುಂದೆ ಅವ್ರು ಇನ್ನೂ ಏನ್ ಹೇಳ್ತಾರೆ, ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಏನ್ ಕೊಡ್ತಾರೆ ಅಂತ ನೋಡೋಣ. ಇಷ್ಟೊತ್ತು ನಾವು ಫೇಶಿಯಲ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನೆಕ್ಸ್ಟ್ ಈಗ ನಮ್ಮ ಹತ್ರ ಬ್ರೈಡಲ್ ಮೇಕಪ್, ಮಾಮೂಲ್ ಮೇಕಪ್ ಆಗ್ಲಿ, ಪಾರ್ಟಿ ವೇರ್ ಮೇಕಪ್ ಆಗ್ಲಿ ಎಲ್ಲಾನು ಅವೈಲಬಲ್ ಇದೆ. ಮತ್ತೆ ನಾವು ಸ್ಯಾರಿ ಡ್ರಿಪ್ಪಿಂಗ್ ಮತ್ತೆ ಸ್ಯಾರಿ ಡ್ರಿಪ್ಪಿಂಗ್ ಮಾಡ್ಕೊಡ್ತೀವಿ. ಇಲ್ಲಿ ನಾವು ಮೆಹಂದಿನೂ ಹಾಕೊಡ್ತೀವಿ. ಅಂದ್ರೆ ಇಲ್ಲಿ ಬಂದು ಮಾಡಿಸ್ಕೊಂಡ್ರೆ ಬೇರೆ ಚಾರ್ಜ್ ಆಗುತ್ತೆ, ನಾವು ಮನೆ ಹತ್ರ ಬಂದು ಮಾಡಿಸ್ಕೊಂಡ್ರೆ ಬೇರೆ ಚಾರ್ಜ್ ಆಗುತ್ತೆ. ಆಮೇಲೆ ನಮ್ಮ ಹತ್ರ ಮಸಾಜಸ್ನು ಇದಾವೆ. ಹೇರ್ ಮಸಾಜ್, ಹೆಡ್ ಮಸಾಜ್, ಮತ್ತೆ ಲೆಗ್ಸ್ ಮಸಾಜ್, ಮತ್ತೆ ಫುಲ್ ಬಾಡಿ ಮಸಾಜ್ನು ಸಿಗುತ್ತೆ. ನೀವು ಯಾವ ರೀತಿ ಪ್ರಿಫರ್ ಮಾಡ್ತೀರೋ ಆ ರೀತಿ ನಮ್ಮ ಹತ್ರ ಕಾಸ್ಟ್ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೆಲ್ಲ ನಮ್ದು ಬ್ಯೂಟಿ ಪಾರ್ಲರ್. ನಾವು ಬ್ಯೂಟಿ ಪಾರ್ಲರ್ ಅಲ್ಲಿ ಏನೇನ್ ಮಾಡ್ತೀವಿ ಅಂತ ಎಷ್ಟೊತ್ತವರೆಗೂ ತೋರಿಸಿದ್ವಿ. ಪ್ಲೀಸ್ ಬನ್ನಿ, ಎಲ್ಲರೂ ವಿಸಿಟ್ ಮಾಡಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಗೆ, ಕಂಫರ್ಟ್ ಅನ್ಸುತ್ತೆ, ರಿಲ್ಯಾಕ್ಸ್ ಸಿಗುತ್ತೆ. ನಮ್ಮಲ್ಲಿ ಕಾಸ್ಟ್ನು ಏನ್ ಜಾಸ್ತಿ ಇಲ್ಲ, ರೀಸನಬಲ್ ಆಗಿ ಇದೆ. ಬೇಕಾದ್ರೆ ನಿಮ್ಗೆ 10% ಆಫರ್ ಬಿಟ್ಕೊಡ್ತೀವಿ. ಫಸ್ಟ್ ವಿಸಿಟರ್ಸ್ಗೆಲ್ಲ 10% ಆಫರ್ ಇರುತ್ತೆ. ಓನ್ಲಿ ಫೇಶಿಯಲ್ಸ್, ವ್ಯಾಕ್ಸ್, ಪೆಡಿಕ್ಯೂರ್, ಮೆಡಿಕ್ಯೂರ್ಗೆ. ಓಕೆ ವೀಕ್ಷಕರೇ, ಆಫರ್ನು ಕೊಡ್ತಾ ಇದ್ದಾರೆ ಉಷಾ ಅವರು. ಈಗ ತಾನೇ ಶುರು ಮಾಡಿರ್ತಕ್ಕಂತಹ ಅವರ ಒಂದು ಪಾರ್ಲರ್ ತುಂಬಾ ಚೆನ್ನಾಗಿ ನಡೀಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸೋಣ. ಹಾಗೆ ನೀವು ಇಲ್ಲಿ ವಿಸಿಟ್ ಮಾಡ್ಬೇಕು ಅಂದ್ರೆ ಅವರು ತಮ್ಮ ಒಂದು ವಿಳಾಸವನ್ನು ಕೂಡ ತಿಳಿಸ್ತಾರೆ, ಕೇಳಿ ವೀಕ್ಷಕರೇ. ಇದು ಬಂದ್ಬಿಟ್ಟು ಶ್ರೀರಾಮ್ ಎನ್ಕ್ಲೇವ್ಸ್ ಇದೆಲ್ಲ, ಅದ್ರ ಅಪೋಸಿಟ್ ಒಳಗಡೆ ಬಂದ್ರೆ ಅಲ್ಲಿ ಕೆಳಗಡೆ ಬೋರ್ಡ್ ಇರುತ್ತೆ. ಬೋರ್ಡ್ ಇಂದ ಇದು 3rd ಫ್ಲೋರ್ ಅಲ್ಲಿ ಇರೋದು. 3rd ಫ್ಲೋರ್ ಅಲ್ಲಿ ಬಂದ್ರೆ ನಿಮ್ಗೆ ಪಾರ್ಲರ್ ಸಿಗುತ್ತೆ. ಸೊ ನಾವ್ ಇಲ್ಲಿರೋದು ಬಳ್ಳಾರಿಯಲ್ಲಿ ತಾಳೂರು ರೋಡ್ ಅಲ್ಲಿ ಬರ್ಬೇಕಾಗುತ್ತೆ. ತಾಳೂರು ರೋಡ್ ಇಂದ ನಿಮ್ಗೆ ಬಾಲಭಾರತಿ ಸ್ಕೂಲ್ ಸಿಗುತ್ತೆ. ಅಲ್ಲಿಂದ ಒಳಗಡೆ ನಾನು ನಿಮ್ಗೆ ಈಗ ತಾನೇ ಇವ್ರ ಮನೆ ವ್ಯೂ ತೋರಿಸಿದೆ, ಅನುಗ್ರಹ ಸ್ಪೆಷಲ್ ಸ್ಕೂಲ್ ಸಿಕ್ತಲ್ವಾ, ಅದ್ರ ಪಕ್ಕದಲ್ಲೇ ವೀಕ್ಷಕರೇ ಇವ್ರದ್ದು ಇರೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಆನ್ ವಿಡಿಯೋ ಶೂಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಉಷಾ ಅವ್ರು ಯಾವ ರೀತಿ ಅವರು ಮಾಡ್ತಕ್ಕಂತ ಪಾರ್ಲರ್ ಬಗ್ಗೆ ತಿಳಿಸಿದ್ರು, ಹಾಗೆ ಯಾವೆಲ್ಲ ಸಾಮಗ್ರಿಗಳನ್ನ ಅವ್ರು ಯೂಸ್ ಮಾಡ್ತಾ ಇದ್ದಾರೆ, ಅದು ಪ್ರಾಡಕ್ಟ್ಸ್ ಯಾವ ಕಂಪ್ನಿದು ಏನು ಎಲ್ಲ ತಿಳ್ಕೊಂಡ್ವಿ. ಸೊ
ನೀವೇನಾದ್ರೂ ಮಾಡ್ಕೋಬೇಕು ಅಥವಾ ವಿಸಿಟ್ ಮಾಡ್ಬೇಕು ಅಂತಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನು ಪ್ರೊವೈಡ್ ಮಾಡ್ತಾರೆ, ಹಾಗೂ ಅವ್ರ ಅಡ್ರೆಸ್ ತಾವು ತಿಳಿಸಿದ್ದಾರೆ ಅವರು. ಈಗ ನಿಮ್ಗೆ ಇನ್ನೂ ಏನಾದ್ರೂ ಇನ್ಫಾರ್ಮೇಟಿವ್ ವಿಷಯಗಳು ಬೇಕು, ಪಾರ್ಲರ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನೀವು ಉಷಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಉಷಾ ಅವರೇ, ನಿಮ್ ಕಾಂಟ್ಯಾಕ್ಟ್ ನಂಬರ್ನ ತಿಳಿಸಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9148209026. ನಮ್ದು ವಿಸಿಟಿಂಗ್ ಕಾರ್ಡ್ನು ಇದೆ, ವಿಸಿಟಿಂಗ್ ಕಾರ್ಡ್ನು ನಿಮ್ಗೆ ಹಾಕು. ಓಕೆ ವೀಕ್ಷಕರೇ, ಈ ವಿಡಿಯೋ ತಮ್ಗೆ ಹೇಗೆ ಅನಿಸ್ತು? ಈ ವಿಡಿಯೋ ತಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ನ ಪ್ರೆಸ್ ಮಾಡಿ, ಹಾಗೂ ಪೂರ್ತಿ ವಿಡಿಯೋನ ನೋಡಿ ತಾವು ಸಹಕರಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಮುಂದಿನ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ವೀಕ್ಷಕರೇ. ಬಾಯ್, ಟೇಕ್ ಕೇರ್.